ಲಕ್ಷ್ಮೇಶ್ವರದ ಪುರಸಭೆ ವತಿಯಿಂದ ಆಶ್ರಯ ಫಲಾನುಭವಿಗಳಿಗೆ ಆಶ್ರಯ ನಿವೇಶನಗಳನ್ನು ನೀಡಬೇಕೆಂದು ಆಗ್ರಹಿಸಿ ಸೋಮವಾರ ಆಶ್ರಯ ಸಮಿತಿ ಸದಸ್ಯ ತಿಪ್ಪಣ್ಣ ಸಂಸ್ಥೆ ಅವರ ನೇತೃತ್ವದಲ್ಲಿ ಸಮಿತಿಯ ಸದಸ್ಯರು ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ಬಿಳಿಗೆ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಹದೇವಪ್ಪ ನಿಂಗಪ್ಪ ಆದಿಮನಿ, ವಿರೂಪಾಕ್ಷಪ್ಪ ಆದಿ, ಸುರೇಶ್ ಹಟ್ಟಿ, ಪ್ರವೀಣ್ ಬಾಳಿಕಾಯಿ, ಎಂ.ಆರ್. ಪಾಟೀಲ, ಹನುಮಂತಪ್ಪ ನಂದ್ಯಾಣವರ್ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಬಂದಿದ್ದು ಅವನ್ನೆಲ್ಲ ಪರಿಶೀಲಿಸಲಾಗಿ ಸುಮಾರು 1100ಕ್ಕೂ ಹೆಚ್ಚು ಚಿಲ್ಲರ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದು ಇರುತ್ತದೆ. ಅದರಲ್ಲಿ ಕೆಲವು ಲೋಪದೋಷಗಳ ಕಾರಣದಿಂದ ಅವನ್ನ ಇನ್ನೂ ಸರಿಯಾಗಿ ಪರಿಶೀಲನೆ ಆಗಬೇಕು ಅನ್ನೋ ಉದ್ದೇಶದಿಂದ ಅವನ್ನ ತಡೆ ಹಿಡಿಯಲಾಗಿದೆ. ಆದಷ್ಟು ನೂತನವಾಗಿ ಆಗಮಿಸಿದಂಥ ನಮ್ಮ ಮುಖ್ಯಾಧಿಕಾರಿ ಸಾಹೇಬರು ಶೀಘ್ರ ಕ್ರಮ ಕೈಗೊಂಡು ನಿಜವಾದ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಆದಷ್ಟು ಬೇಗನೆ ಹಕ್ಕುಪತ್ರಗಳನ್ನು ನೀಡುವಂಥ ಒಂದು ಕಾರ್ಯ ಅವರಿಂದ ಆಗಲಿ ಅಂತ ಹೇಳಿ ನಾವು ಆಶ್ರಯ ಸಮಿತಿ ಸದಸ್ಯರು ಅವರಿಗೆ ವಿನಂತಿಸ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಈಗಾಗಲೇ ಇಲ್ಲಿವರೆಗೂ ಆಶ್ರಯ ಸಮಿತಿ ಸದಸ್ಯರು ರಚನೆ ಆಗಿದ್ದಿಲ್ಲ. ಈಗ ಸರ್ಕಾರದ ನಾಮನಿರ್ದೇಶನಾಗಿ ನಾವು 4 ಜನ ಸದಸ್ಯರನ್ನು ನಮಗೆ ನೇಮಕ ಮಾಡಿದ್ದಾರೆ. ಅದನ್ನು ಕೂಡ ಪರಿಶೀಲನೆಗೆ ಕ್ರಮ ತೆಗೆದುಕೊಂಡು ಒಂದು ಶೀಘ್ರವಾಗಿ ಸಭೆ ಕರೆದು ಶಾಸಕರು ಮತ್ತು ಮುಖ್ಯಾಧಿಕಾರಿಗಳು